ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಿಳಿಸ್ತಿರೋಂತಹ ವಿಚಾರ ಯಾವುದು ಅಂದರೆ ಅಕ್ಷಯ ತೃತೀಯವನ್ನು ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆ ಅಕ್ಷಯ ತೃತೀಯ ಅಂದರೆ ಏನು, ಹಿಂದೂ ಸಂಪ್ರದಾಯ ಯಾಕೆ ಇದನ್ನು ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಹಿಂದೂ ಸಂಪ್ರದಾಯದಲ್ಲಿ ಅಕ್ಷಯ ತೃತೀಯ ಅಂದರೆ ಏನು ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಿಂದೂ ಕ್ಯಾಲೆಂಡರ್ ಚಂದ್ರನ ಸೌರಮಾನವಾಗಿದೆ. ಆದರೆ ಹೆಚ್ಚಿನ ಹಬ್ಬದ ದಿನಾಂಕಗಳನ್ನು ಕ್ಯಾಲೆಂಡರ್ಸ್ ಚಂದ್ರನ ಭಾಗವನ್ನು ಬಳಸಿಕೊಂಡು ನಿರ್ದಿಷ್ಟಪಡಿಸಲಾಗುತ್ತೆ. ಚಂದ್ರನ ದಿನವನ್ನು 3 ಕ್ಯಾಲೆಂಡರ್ ಅಂಶಗಳಿಂದ ಅನನ್ಯವಾಗಿ ಗುರುತಿಸಲಾಗುತ್ತೆ. ಮಾಸ ಅಂದರೆ ಚಂದ್ರಮಾಸ, ಪಕ್ಷ ಅಂದರೆ ಚಂದ್ರನ 15 ಮತ್ತು ತಿಥಿ ಅಂದರೆ ಚಂದ್ರನ ದಿನ. ಈ 3 ಮಾಸ, ಪಕ್ಷ, ತಿಥಿ 3 ಕೂಡ ಏನಂತಂದರೆ ಕ್ಯಾಲೆಂಡರ್ ಅಂಶಗಳಿಂದ ಗುರುತಿಸಲಾಗುತ್ತೆ. ಇದಲ್ಲದೆ ಮಾಸವನ್ನು ನಿರ್ದಿಷ್ಟಪಡಿಸುವ 2 ಸಂಪ್ರದಾಯಗಳಲ್ಲಿ ಒಂದನ್ನು ಅನ್ವಯಿಸಲಾಗುತ್ತೆ. ಅಂದರೆ ಅಮಂತ, ಪೂರ್ಣಿಮಾಂತ. ಅಂದರೆ ಒಂದು ಹಬ್ಬವು ಚಂದ್ರನ ಕ್ಷೀಣಿಸುತ್ತಿರುವ ಹಂತದಲ್ಲಿ ಬಿದ್ದರೆ ಈ 2 ಸಂಪ್ರದಾಯಗಳು ಒಂದೇ ಚಂದ್ರನ ದಿನವನ್ನು 2 ವಿಭಿನ್ನ ಆದರೆ ಸತತ ಅಂದರೆ 2 ವಿಭಿನ್ನ ಮಾಸದಲ್ಲಿ ಬೀಳುವಂತೆ ಗುರುತಿಸುತ್ತದೆ. ಅಂದರೆ ಒಂದು ಚಂದ್ರನ ವರ್ಷವು ಸೌರ ವರ್ಷಕ್ಕಿಂತ ಸುಮಾರು 11 ದಿನಗಳು ಚಿಕ್ಕದಾಗಿದೆ. ಪರಿಣಾಮವಾಗಿ ಹೆಚ್ಚಿನ ಹಿಂದೂ ಹಬ್ಬಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ಸ್ನಲ್ಲಿ ಸತತ ವರ್ಷಗಳಲ್ಲಿ ವಿವಿಧ ದಿನಗಳಲ್ಲಿ ಇದನ್ನು ಸಂಭವಿಸುತ್ತೆ ಅಂತ ಹೇಳ್ಬೋದು. ಹೀಗೆ ಚಂದ್ರನ ದಿನವನ್ನು 2 ವಿಭಿನ್ನ ಮಾಸದಲ್ಲಿ ಬೀಳುವಂತೆ ಗುರುತಿಸುತ್ತವೆ. ಈ ಹಬ್ಬವನ್ನು ದುರ್ವಾಸ ಋಷಿ ಸೇರಿದಂತೆ ಹಲವಾರು ಋಷಿಗಳು ಭೇಟಿಯ ಸಮಯದಲ್ಲಿ ಕೃಷ್ಣದೇವರು ದ್ರೌಪದಿಗೆ ಅಕ್ಷಯ ಪಾತ್ರವನ್ನು ಪ್ರಸ್ತುತಪಡಿಸುವ ಸಂಬಂಧವನ್ನು ನಾವು ಏನಂತ ಕರಿತೀವಿ, ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಕಾಡಿನಲ್ಲಿ ವನವಾಸದ ಸಮಯದಲ್ಲಿ ಪಾಂಡವ ರಾಜಕುಮಾರರು ಆಹಾರದ ಕೊರತೆಯಿಂದ ಹಸಿದಿದ್ದರು ಮತ್ತು ಅವರ ಪತ್ನಿ ದ್ರೌಪದಿ ಮತ್ತು ಅತಿಥಿಗಳಿಗೆ ಸಾಂಪ್ರದಾಯಿಕ ಆತಿಥ್ಯವನ್ನು ನೀಡಲು ಸಾಧ್ಯವಾಗದ ಕಾರಣದಿಂದ ನೋಯಿಸ್ತಾರೆ. ಹಿರಿಯ ಪಾಂಡವನಾದ ಯುಧಿಷ್ಠಿರನು ಸೂರ್ಯನನ್ನು ಪ್ರಾರ್ಥಿಸ್ತಾರೆ. ಅವನು ಈ ಒಂದು ಬಟ್ಟಲನ್ನು ತನಗೆ ನೀಡ್ತಾರೆ. ದ್ರೌಪದಿಯು ತಮ್ಮ ಅತಿಥಿಗಳಿಗೆ ಸೇವೆ ಸಲ್ಲಿಸುವವರೆಗೂ ಅದು ತುಂಬಿರುತ್ತದೆ ಎಂಬುದನ್ನು ಸುಲಭವಾಗಿ ಕೋಪಗೊಂಡ ಋಷಿ ದುರ್ವಾಸನ ಭೇಟಿಯ ಸಮಯದಲ್ಲಿ ಕೃಷ್ಣನು ಬಟ್ಟಲಿನಿಂದ ಒಂದು ಸಣ್ಣ ಕಣವನ್ನು ತಿಂತಾನೆ. ಅದು ಋಷಿಯ ಕೋಪವನ್ನು ತಿರುಗಿಸುತ್ತೆ ಮತ್ತು ಪಾಂಡವರನ್ನು ಅವನ ಶಾಪದಿಂದ ರಕ್ಷಿಸುತ್ತೆ. ಅಕ್ಷಯ ತೃತೀಯವು ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನ್ಮದಿನವೆಂದು ಹಿಂದೂಗಳು ನಂಬುತ್ತಾರೆ. ವೈಷ್ಣವ ದೇವಾಲಯಗಳಲ್ಲಿ ಅವರನ್ನು ಪೂಜಿಸಲಾಗುತ್ತೆ. ಪರಶುರಾಮನ ಗೌರವಾರ್ಥವಾಗಿ ಇದನ್ನು ಆಚರಿಸುವವರು ಕೆಲವೊಮ್ಮೆ ಹಬ್ಬವನ್ನು ಪರಶುರಾಮ ಜಯಂತಿ ಎಂದು ಉಲ್ಲೇಖಿಸುತ್ತಾರೆ. ಪರ್ಯಾಯವಾಗಿ ಕೆಲವರು ವಿಷ್ಣುವಿನ 8ನೇ ಅವತಾರವಾದ ಕೃಷ್ಣನ ಮೇಲೆ ತಮ್ಮ ಗೌರವವನ್ನು ಕೇಂದ್ರೀಕರಿಸುತ್ತಾರೆ. ಒಂದು ದಂತಕಥೆಯ ಪ್ರಕಾರ ನಾವು ನೋಡೋದಾದರೆ ಋಷಿ ವ್ಯಾಸರು ಹಿಂದೂ ಮಹಾಕಾವ್ಯ ಮಹಾಭಾರತವನ್ನು ಅಕ್ಷಯ ತೃತೀಯದಂದು ಗಣೇಶ ದೇವರಿಗೆ ಪಠಿಸಲು ಪ್ರಾರಂಭಿಸ್ತಾರೆ. ಮತ್ತೊಂದು ದಂತಕಥೆಯು ಗಂಗಾ ನದಿಯು ಈ ದಿನ ಭೂಮಿಗೆ ಇಳಿದಿದೆ ಎಂದು ಹೇಳುತ್ತದೆ. ಯಮುನೋತ್ರಿ ದೇವಸ್ಥಾನ ಮತ್ತು ಗಂಗೋತ್ರಿ ದೇವಸ್ಥಾನವನ್ನು ಛೋಟಾ ಧಾಮ್ ತೀರ್ಥಯಾತ್ರೆಯ ಸಮಯದಲ್ಲಿ ಅಕ್ಷಯ ತೃತೀಯ ಶುಭ ಸಂದರ್ಭದಲ್ಲಿ ತೆರೆಯಲಾಗುತ್ತದೆ. ಹಿಮಾಲಯದ ಪ್ರದೇಶಗಳಲ್ಲಿ ಭಾರಿ ಹಿಮಪಾತದ ಚಳಿಗಾಲದ ಸಮಯದಲ್ಲಿ ಮುಚ್ಚಿದ ನಂತರ ಅಕ್ಷಯ ತೃತೀಯ ಅಭಿಜಿತ್ ಮುಹೂರ್ತದಂದು ದೇವಾಲಯಗಳನ್ನು ತೆರೆಯಲಾಗುತ್ತೆ. ಯಾವುದನ್ನ? ಯಮುನೋತ್ರಿ ದೇವಾಲಯ ಮತ್ತು ಗಂಗೋತ್ರಿ ದೇವಾಲಯವನ್ನು ಅಕ್ಷಯ ತೃತೀಯ ಶುಭ ಸಂದರ್ಭದಲ್ಲಿ ಈ ದೇವಾಲಯವನ್ನು ತೆರೆಯಲಾಗುತ್ತೆ. ಈ ದಿನಕ್ಕೆ ಸಂಬಂಧಿಸಿರುವ ಇನ್ನೊಂದು ಘಟನೆ ಎಂದರೆ ಸುಧಾಮನು ತನ್ನ ಬಾಲ್ಯದ ಗೆಳೆಯ ಕೃಷ್ಣನನ್ನು ದ್ವಾರಕೆಯಲ್ಲಿ ಭೇಟಿ ಮಾಡಿದಾಗ ಅವನು ಅನಿಯಮಿತ ಸಂಪತ್ತನ್ನು ವರವಾಗಿ ಪಡೆದನು. ಈ ಮಂಗಳಕರ ದಿನವನ್ನು ಕುಬೇರನು ಸಂಪತ್ತಿನ ದೇವರನ್ನು ನೇಮಿಸಿದನೆಂದು ನಂಬಲಾಗಿದೆ.
ಹಾಗೆಯೇ ಸೂರ್ಯ ಮತ್ತು ಚಂದ್ರ ಇಬ್ಬರು ತಮ್ಮ ಗ್ರಹಗಳು ಅತ್ಯುತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ ಯಾವಾಗ ಅಕ್ಷಯ ತೃತೀಯದಂದು. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ ಶಂಕರಾಚಾರ್ಯರು ತಮ್ಮ ಭಕ್ತರು ಬಡತನದಿಂದ ದೂರ ಮಾಡಲು ಕನಕದಾರ ಸ್ತೋತ್ರ ರಚಿಸ್ತಾರೆ. ಹಾಗೆ ಅಕ್ಷಯ ತೃತೀಯದಂದು ಜಗದ್ಗುರು ಶಂಕರಾಚಾರ್ಯರು ಬಡ ದಂಪತಿಯ ಮನೆಗೆ ಆಗಮಿಸ್ತಾರೆ. ಆದರೆ ಶಂಕರಾಚಾರ್ಯರು ನೀಡಲು ಆ ದಂಪತಿಯ ಮನೆಯಲ್ಲಿ ಯಾವ ವಸ್ತುವೂ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಒಡತಿ ತನ್ನ ಕೈಯಲ್ಲಿದ್ದಂತಹ ಒಣ ನಲ್ಲಿಕಾಯಿಯನ್ನು ಭಕ್ತಿಯಿಂದ ಶಂಕರಾಚಾರ್ಯರಿಗೆ ನೀಡುತ್ತಾರೆ. ಅವರ ಈ ಭಕ್ತಿಯನ್ನು ಮೆಚ್ಚಿದಂತಹ ಶಂಕರಾಚಾರ್ಯರು ಅವರ ಬಡತನವನ್ನು ದೂರ ಮಾಡಲು ಕನಕದಾರ ಸ್ತೋತ್ರವನ್ನು ಪಠಿಸುತ್ತಾರೆ. ಹೀಗೆ ಪಠಿಸುತ್ತಾರೆ. ಇದನ್ನೇ ನಾವು ಅಕ್ಷಯ ತೃತೀಯದಂದು ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಅವರ ಮನೆಯ ಮುಂದೆ ಏನಾಗುತ್ತೆ ಅಂದರೆ ನಲ್ಲಿಕಾಯಿಯು ಸುರಿಮಳೆಯನ್ನು ಸುರಿಯುವಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ ಭಗೀರಥನ ಒಂದು ಪ್ರಯತ್ನದಿಂದ ಜನ್ಮಾಂತರಗಳ ಪಾಪಗಳನ್ನು ಕಳೆಯಲು ಗಂಗೆಯು ಭೂಮಿಗೆ ಇಳಿದು ಬಂದಿದ್ದು ಇದೇ ಅಕ್ಷಯ ತೃತೀಯದಂದು. ಹಾಗೆ ಸಂಪತ್ತಿಗೆ ಒಡೆಯ ಹಾಗೂ ದೇವಾನುದೇವತೆಗಳಲ್ಲಿ ಅತಿ ಸಿರಿವಂತನಾದ ಕುಬೇರನು ತಾನೇ ಮಹಾಲಕ್ಷ್ಮಿಯ ಪೂಜೆ ಮಾಡಿದ್ದು ಇದೇ ಅಕ್ಷಯ ತೃತೀಯದಂದು. ಹಾಗೆ ಕುಬೇರನು ಸಂಪತ್ತು ಮತ್ತು ಕೀರ್ತಿಯನ್ನು ಪಡೆದುಕೊಳ್ಳಲು ಕುಬೇರ ಹಾಗೂ ಲಕ್ಷ್ಮೀ ದೇವಿ ಪೂಜೆಯನ್ನು ಈ ಅಕ್ಷಯ ತೃತೀಯದಂದು ಮಾಡ್ತಾ ಹೋಗ್ತಾರೆ. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ ಕರುನಾಡ ದೇವಿ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಸಂಹಾರ ಮಾಡಿ ಜಗತ್ತಿನ ಕಂಟಕವನ್ನು ಕಳೆದ ದಿನವೂ ಕೂಡ ಅಕ್ಷಯ ತೃತೀಯದಂದು. ಹಾಗೆ 12ನೇ ಶತಮಾನದಲ್ಲಿ ನಡೆದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳೇನಿದೆ ಅಥವಾ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಥವಾ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಕೂಡ ಅಕ್ಷಯ ತೃತೀಯದಂದು. ಅದಕ್ಕೆ ನಾವು ಬಸವ ಜಯಂತಿ ಅಂತ ನಾವು ಕರಿತೀವಿ. ಈ ದಿನದಂದು ನಾವು ಎಲ್ಲ ಒಡವೆಗಳನ್ನು ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಆಯೋಜನೆ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ ಹಿಂದೂ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸಿದ್ದು ಹಾಗೂ ಸಿಖ್ ಧರ್ಮದ ಸ್ಥಾಪಕರಾದಂತಹ ಗುರುನಾನಕರು ಕೂಡ ಜನಿಸಿದ್ದು ಸಹ ಈ ಅಕ್ಷಯ ತೃತೀಯದಂದು. ಹಾಗೆ ಈ ದಿನದಂದೇ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವಿಸಿದಂತಹ ಲಕ್ಷ್ಮೀ ದೇವಿಯನ್ನು ನಾರಾಯಣರು ಹೊರಿಸಿದ್ದು ಕೂಡ ಈ ಒಂದು ಅಕ್ಷಯ ತೃತೀಯದಂದೇ. ಸೊ ಒಂದು ಮೂಲ ಕಾರಣಗಳಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅಕ್ಷಯ ತೃತೀಯ ಭಾರತದ ಮಹಾರಾಷ್ಟ್ರದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಅಡೇಟಿನ್ ಮುಹೂರ್ತಗಳಲ್ಲಿ ಒಂದಾಗಿದೆ. ಮರಾಠಿ ಕ್ಯಾಲೆಂಡರ್ನಲ್ಲಿ 3 ಮಂಗಳಕರ ಮತ್ತು ಪವಿತ್ರ ಹಬ್ಬದ ದಿನಗಳಂತ ನಾವಿಲ್ಲಿ ಕರಿತಾ ಹೋಗ್ಬೋದು. ಅಂದರೆ ಮಹಾರಾಷ್ಟ್ರದ ಜನರು ಈ ದಿನಗಳನ್ನು ಹೊಸದನ್ನು ಪ್ರಾರಂಭಿಸುವ ದಿನವೆಂದು ಪರಿಗಣಿಸುತ್ತಾರೆ. ಏಕೆಂದರೆ ಅಕ್ಷಯ ತೃತೀಯದಲ್ಲಿ ಪ್ರಾರಂಭಿಸಿದ ಕೆಲಸವು ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಹಾಗೆ ಈ ದಿನದಂದು ಜನರು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುತ್ತಾರೆ, ಮನೆಗಳನ್ನು ಖರೀದಿಸುತ್ತಾರೆ ಮತ್ತು ಮಹಿಳೆಯರು ಚಿನ್ನವನ್ನು ಖರೀದಿಸುತ್ತಾರೆ. ಜನರು ಕುಟುಂಬದೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಮಹಾರಾಷ್ಟ್ರದ ಪುರಾಣ ಪೋಲಿ ಅಂದರೆ ಬೆಲ್ಲ ಮತ್ತು ಲೆಂಟಿಲ್ ಮಿಶ್ರಣದಿಂದ ತುಂಬಿದ ರೋಟಿ ಬ್ರೆಡ್ ಇದನ್ನು ಮತ್ತು ಆಮ್ರೆಸ್ ದಪ್ಪದ ಮಾವಿನ ಪ್ಯೂರಿ ಅಂತ ಕರಿತೀವಿ ಒಳಗೊಂಡಿರುವ ನೈವೇದ್ಯದಂತಹ ಆಹಾರವನ್ನು ನೀಡುವ ಮೂಲಕ ದೇವರು ಮತ್ತು ದೇವತೆಗಳನ್ನು ಪೂಜಿಸುತ್ತಾರೆ. ಹಾಗೆ ಒಡಿಸ್ಸಾದಲ್ಲಿ ನಾವು ನೋಡೋದಾದರೆ ಒಡಿಸ್ಸಾದಲ್ಲಿ ಯಾವ ರೀತಿ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡ್ತಾರೆ ಅನ್ನೋದಾದರೆ ಇಲ್ಲಿ ಅಕ್ಷಯ ತೃತೀಯವನ್ನು ನಂತರದ ಖಾರಿಫ್ ಋತುವಿಗಾಗಿ ಭತ್ತದ ಬಿತ್ತನೆಯ ಪ್ರಾರಂಭದಲ್ಲಿ ಆಚರಿಸಲಾಗುತ್ತದೆ. ಉತ್ತಮ ಸುಗ್ಗಿಯ ಆಶೀರ್ವಾದಕ್ಕಾಗಿ ರೈತರು ಭೂಮಿ ತಾಯಿ, ಹೋರಿಗಳು ಮತ್ತು ಇತರ ಸಾಂಪ್ರದಾಯಿಕ ಕೃಷಿ ಉಪಕರಣಗಳು ಮತ್ತು ಬೀಜಗಳ ಧಾರ್ಮಿಕ ಪೂಜೆಯೊಂದಿಗೆ ದಿನವನ್ನು ಪ್ರಾರಂಭಿಸಲಾಗುತ್ತೆ. ಹಾಗೆ ಹೊಲಗಳನ್ನು ಉಳುಮೆ ಮಾಡಿದ ನಂತರ ರೈತರು ರಾಜ್ಯದ ಪ್ರಮುಖ ಖಾರಿಫ್ ಬೆಳೆಗೆ ಸಾಂಕೇತಿಕ ಆರಂಭವಾಗಿ ಭತ್ತದ ಬೀಜಗಳನ್ನು ಬಿತ್ತುತ್ತಾರೆ. ಈ ಆಚರಣೆಗಳನ್ನು ಅಕ್ಕಿ ಮುತ್ತಿ
ಅನುಕೂಲ ಅಂದರೆ ಅಕ್ಷಯ ತೃತೀಯ, ಮುತ್ತಿ ಅಂದರೆ ಮುಷ್ಟಿ ಭತ್ತ ಅನುಕೂಲ ಆರಂಭ ಮತ್ತು ಉದ್ಘಾಟನೆ ಅಂತ ನಾವು ಕರಿತೀವಿ ಎಂದು ಕರೆಯಲಾಗುತ್ತೆ. ಅಂದರೆ ಅಕ್ಕಿ ಮುತ್ತಿ ಅನುಕೂಲ ಎಂದು ಕರೆಯಲಾಗುತ್ತೆ ಮತ್ತು ಇದನ್ನು ರಾಜ್ಯದಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ರೈತರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಆಯೋಜಿಸುವ ವಿದ್ಯುಕ್ತ ಅಕ್ಕಿ ಮುತ್ತಿ ಅನುಕೂಲ ಕಾರ್ಯಕ್ರಮಗಳಿಂದಾಗಿ ಈ ಕಾರ್ಯಕ್ರಮವು ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿದೆ. ಹಾಗೆ ಪೂರಿಯಲ್ಲಿ ಜಗನ್ನಾಥ ದೇವಾಲಯದ ರಥಯಾತ್ರೆಯ ಉತ್ಸವಗಳಿಗಾಗಿ ರಥಗಳ ನಿರ್ಮಾಣವು ಈ ದಿನದಂದು ಪ್ರಾರಂಭವಾಗುತ್ತದೆ. ಯಾವ ದಿನದಂದು? ಅಕ್ಷಯ ತೃತೀಯ ದಿನದಂದು. ಹಾಗೆ ತೆಲುಗು ಮಾತನಾಡುವ ರಾಜ್ಯಗಳಾದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹಬ್ಬವು ಸಮೃದ್ಧಿ ಮತ್ತು ದಾನದೊಂದಿಗೆ ಸಂಬಂಧಿಸಿದೆ. ಸಿಂಹಾಚಲಂ ದೇವಸ್ಥಾನವು ಈ ದಿನದಂದು ವಿಶೇಷ ಹಬ್ಬದ ಆಚರಣೆಗಳನ್ನು ಆಚರಿಸುತ್ತದೆ. ದೇವಾಲಯದ ಮುಖ್ಯ ದೇವತೆಯನ್ನು ವರ್ಷಪೂರ್ತಿ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಲಾಗುತ್ತದೆ ಮತ್ತು ಈ ದಿನ ಮಾತ್ರ ದೇವರಿಗೆ ಅನ್ವಯಿಸಲಾದ ಶ್ರೀಗಂಧದ ಪದರಗಳನ್ನು ತೆಗೆದುಹಾಕಲಾಗುತ್ತದೆ. ನಿಜವಾದ ರೂಪದ ಪ್ರದರ್ಶನ ಅಥವಾ ನಿಜರೂಪ ದರ್ಶನ ಈ ದಿನ ನಡೆಯುತ್ತದೆ. ಹೀಗೆ ಅಕ್ಕಿ ಕೊಳ್ಳುವವರು, ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವವರು, ಯಾವುದೇ ರೀತಿಯ ಹೊಸ ವಸ್ತುಗಳ ಅಥವಾ ಪಾತ್ರೆಗಳನ್ನು ಖರೀದಿಸುವವರು, ದೇವಸ್ಥಾನಗಳಿಗೆ ಭೇಟಿ ನೀಡುವವರು, ಬಡವರಿಗೆ ಅನ್ನದಾನ ಮತ್ತು ವಿಶೇಷ ಕೊಡುಗೆಗಳನ್ನು ನೀಡುವವರು ಅಥವಾ ಬಡ ಮಕ್ಕಳಿಗೆ ಅವರ ಶಿಕ್ಷಣ ಶುಲ್ಕಕ್ಕಾಗಿ ಸಹಾಯ ಮಾಡುವವರು ಈ ದಿನ ಶುಭಕರವಾಗಿದೆ ಅನ್ನೋದನ್ನು ಅಕ್ಷಯ ತೃತೀಯ ಚಿಹ್ನೆಗಳು ನಮಗೆ ತಿಳಿಸ್ತಾ ಹೋಗುತ್ತೆ. ಹೀಗೆ ಅಕ್ಷಯ ತೃತೀಯವನ್ನು ಹಿಂದೂ ಸಂಪ್ರದಾಯ ಪ್ರಕಾರ ಹಬ್ಬವನ್ನು ಆಚರಣೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ತಾ ಹೋದ್ವಿ. ಹೀಗೆ ಅಕ್ಷಯ ತೃತೀಯದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.